ಈ ರೇಂಜ್ ಟ್ಯಾಕ್ ಮಾಡಬಾರ್ದು. ನನ್ ಮೇಲೆ ಹಣೆ ಇಟ್ಟು ಆಗ್ತೀನಿ ನಾನು. ನಾವ್ ಮಾತಾಡಿದ್ದನ್ನೆಲ್ಲ ಇದ್ರ ಆಗಿರೋ ಬರೀ ಬೀಪ್ ಬೀಪ್ ಸೌಂಡ್ ಅಲ್ಲೇ ಬಂದಿರ್ಬೇಕು. ಯಾವ್ದೋ ಬೇರೆ ರೋಡಿ ಬಂದು ಲೇಕಿದೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಮತ್ತೆ ಎಲ್ಲ ಆರಾಮ? ಸೊ ಈಗ ಟೈಮ್ ಬಂದು ಬೆಳಗ್ಗೆ 8:45. ಸೊ ಇವತ್ತಿನ ಪ್ಲಾನ್ ಏನಪ್ಪಾ ಅಂದ್ರೆ ಫಸ್ಟ್ ಇಲ್ಲಿಂದ ಕವಲೆದುರ್ಗ ಹೋಗ್ಬೇಕು. ಕವಲೆದುರ್ಗ ಇಲ್ಲಿಂದ 133 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಎಷ್ಟು 2 hours 49 minutes. ಏನೋ ಬೇಜಾನ್ ಟೈಮ್ ಆಗುತ್ತೆ ಗುರು ಹೋಗೋಷ್ಟೊತ್ತಿಗೆ. ಫಸ್ಟ್ ಇಲ್ಲಿಂದ ಒಂದು ಟೀ ಬ್ರೇಕ್ ತಗೊಂಡು, ಟೀ ಆದ್ಮೇಲೆ ಶಿವಮೊಗ್ಗ ಹೋಗಿ, ಶಿವಮೊಗ್ಗ ಅಲ್ಲಿ ತಿಂಡಿ ತಿನ್ಕೊಂಡು ಅಲ್ಲಿ ಇಲ್ಲಿ ಬ್ರೇಕ್ ಅಂತ ತಗೊಂಡು ಹೋಗೋಷ್ಟೊತ್ತಿಗೆ ಏನಿಲ್ಲ ಅಂದ್ರೆ ಒಂದು 4 ಗಂಟೆ ಬೇಕು. 4 ಗಂಟೆ ಹಾಗೆ ಆಗುತ್ತೆ. ಸೊ ಈಗ ಟೈಮ್ ಬಂದು 10:22. ಆಲ್ಮೋಸ್ಟ್ 2 ಗಂಟೆ ತಾಂಡು ಶಿವಮೊಗ್ಗ ಬರಕ್ಕೆ. ಹೇಳಿದ್ನಲ್ಲ, ಹುಡುಗರ ಜೊತೆ ಬಂದ್ರೆ ಬೇಜಾನ್ ಟೈಮ್ ಆಗೇ ಆಗುತ್ತೆ. ಅದೇ ಲಾಸ್ಟ್ ಟೈಮ್ ನಾವು ಇಬ್ರು ಬಂದಾಗ ಎಷ್ಟೊತ್ತಿಗೆ ಬಂದಿದ್ವು? ಅದೇ ನೀವು ಗ್ಯಾಂಗ್ ಜೊತೆ ಬಂದ್ರೆ ಟೈಮ್ ಅನ್ನೋದು ಜಾಸ್ತಿ ಆಗುತ್ತೆ. ಏನೂ ಮಾಡಂಗಿಲ್ಲ, ನಿಧಾನಕ್ಕೆ ಮಾತಾಡ್ಕೊಂಡು ಅಡ್ಡೆ ಹೊಡ್ಕೊಂಡು. ನಾವ್ ಮಾತಾಡಿದ್ದನ್ನೆಲ್ಲ ಇದ್ರ ಆಗಿರೋ ಬರೀ ಬೀಪ್ ಬೀಪ್ ಸೌಂಡ್ ಅಲ್ಲೇ ಬಂದಿರ್ಬೇಕು. ಸೊ ಇವಾಗ ಇಲ್ಲೊಂದ್ ಸ್ವಲ್ಪ ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಟಿಫನ್ ಮಾಡ್ಬೇಕು. ಟಿಫನ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಅಲ್ಲ, ನಾವು ಹುಡುಗರು ಬಂದ್ರೆ ಇದೇ ಸಮಸ್ಯೆ. ಶಿವಮೊಗ್ಗ ರೋಡ್ ಅಲ್ಲಿ ನಿಂತು ಓಟ್ ಹುಡುಕಂತ ಸುಮ್ಮನೆ ಅಡ್ಡಾಡಾಗತ್ತಿ. 250 meters ಇದೇ ಸಮಸ್ಯೆ ಗುರು. ಹುಡುಗರ ಜೊತೆ ಬಂದ್ರೆ ರೋಡ್ ಅಲ್ಲಿ ನಿಂತ್ಕೊಂಡು ಅಲ್ದಾಡ್ಕೊಂಡು ದಾವಣಗೆರೆ ಬಿಟ್ಟಿದ್ದು ನಾವು 8:20ಕ್ಕೆ ಇಲ್ಲಿ ಬರೋಷ್ಟೊತ್ತಿಗೆ 10:25. ಸೊ ಆಲ್ಮೋಸ್ಟ್ 2 ಗಂಟೆ. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಏನಿಲ್ಲ ಅಂದ್ರೆ ಇನ್ನೊಂದು ಗಂಟೆ ಮಧ್ಯಾಹ್ನ ಹೋಗೋಷ್ಟೊತ್ತಿಗೆ ಆಲ್ರೆಡಿ 11 ಕಾಲು. ಸೊ ಇನ್ನೊಂದು 2 ತಾಸು ಬೇಕು. ಟಿಫನ್ ಎಲ್ಲ ಮುಗಿಸ್ಕೊಂಡು ಕವಲೆದುರ್ಗ ತೋರ್ಸೋ ಕಂದ. ಕವಲೆದುರ್ಗ ಎಷ್ಟು ಕಿಲೋಮೀಟರ್? 40 ಹಾಕೋ ಡೈರೆಕ್ಟ್ ಆಗಿ. ಡೈರೆಕ್ಷನ್ ಸ್ಟಾರ್ಟ್. 2 ತಾಸು ಆಲ್ಮೋಸ್ಟ್ ಅನ್ಕೊಂಬಿಡು. 81 ಕಿಲೋಮೀಟರ್. ಚಲೋ ಕೊಡಕ ಈ ಕಡೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ಯಾವ್ದೋ ಬೇರೆ ರೋಡಿ ಬಂದು ಲೇಕಿದೆ. ಫಸ್ಟ್ 2 ತಾಸು ತೋರಿಸ್ತೈತೆ. ನೀನ್ ಅದ್ರಾಗ ಇನ್ನೂ ಸುಧಾರ ಮುಗೀತು. ಅದೇ ರೋಡ್ ಆಗ್ಲೇ ಬಂದವ್ರು, ದೊಡ್ಡ ರೋಡ್. ಸರಿ ಹೊಡಿ. ಅದೋ ಒಂದು A few minutes later. ಇದೇ ತಾನೇ ರೂಟ್. ಮೂನಪ್ಪ ಇದೇ ರೋಡ್. ಮ್ಯಾಪ್ ಹಾಕಲಿ ಮ್ಯಾಪ್ ಬೇಕೋಬಾ. ಗಾಡಿ ಉದ್ದಕ್ಕೋ ಉದ್ದಕ್ಕೋಗಿ ಯಾವ ಫುಲ್ ರೋಡ್ ಸಾಫ್ ಐತೆ. ಎಕ್ಸಿಟ್ ರೋಡ್ ಬೇಗ ಆಗ್ಲಿ ಅಂತ 68 ಕಿಲೋಮೀಟರ್ ಹೊಡಿ. ಒಂದೇ ರೋಡ್, ಬೇರೆ ಎಲ್ಲ ಇದ್ದಿದೆ. ಬೇಗ ಚಕ್ಕಿವ್ರೆ 1 ಗಂಟೆ ಒಳಗೆ. ಕುಂದಾಪುರ ಮಂಗಳೂರು ಉಡುಪಿ ಎಕ್ಸ್ಪ್ರೆಸ್. ಬಾರೋಕಿ ಬೆದ್ರಾಗ ಹತ್ಬಿಡೋಣ ಅಂದ್ರೆ ಮಂಗಳೂರಿಗೆ ಹೋಗಿ ಬಾರಪ್ಪ ಉಡುಪಿಗೆ ಹೋಗಿ ಅದ್ರ ಬೀಚ್ಗೆ ಹೋಗಿ ವಾಪಸ್ ಬರೋಣ. ಈಗ ಅಲ್ಲಿಂದ ಉಡುಪಿ ಎಷ್ಟು? ಫೋರ್ಟಿಂದ ನಂಗೆ ಏನಾರ ಕೇಳು. ಅಲ್ಲಿಂದ ಫೋರ್ಟಿಂದ ಎಷ್ಟು? 40 ಏನ್ ಒಕ್ಕಿಯಾ? ಕೇಳಿದೆ ಅಪ್ಪ. ಹೋಗಂಗಿದ್ರು ಕೇಳ್ಬೇಕು. ಉಡುಪಿ ದೂರ ಅಲ್ಲಿ ಸಮುದ್ರ ಹತ್ರ ಬರ್ತದೆ. ಬೈಕ್ ಬಂದಿದ್ರೆ ಮಾತ್ರ ಮಸ್ತ್ ಅಲ್ಲ ಹಾಕಿದೆ. ಬೆಂಡ್ ರೋಡ್. ಬೈಕ್ ಬರಕಂತ ಇಂತ ಬಿಸ್ಲಾಗಿ ರೋಡ್ ಹಂಗೈತಾದ್ರೆ ಹೇಳ್ತೀನಿ. ಇದೊಂಥರ ಪೀಸ್. ಬೈಕ್ ಬಂದ್ರೆ ಇಲ್ಲಿ ನೋಡಿಯಕ್ಕೆ. ಇಲ್ಲಿ ಶಿವಮೊಗ್ಗದಿಂದ ಈ ಕಡೆ ಹೊಡಿಬಹುದು. ಸ್ವಲ್ಪ ಆಗುತ್ತೆ. ಹಿಡಿತೀನಿ ನೀರು ಕುಡಿದು ಕುಡ್ದಲ್ವ ಅಲ್ಲಿ? ಎಲ್ಲಿ ಬೈಕ್ ಅಷ್ಟು ಹುಚ್ಚ ಹಾಕ್ತೀನಿ ನಾನು. ಸುಮ್ಮನೆ ಆದ್ರೂ ಬೈಕಿನ ಮಾತ್ರ ಬಾರಿ ಐತಿ. ಹಳೆ ಕ್ಲಿಪ್ಪಿಂಗ್ ಅದನ್ನ ಹಾಕ್ತೀನಿ. ಹಾಕಲ್ಲ ನೆಕ್ಸ್ಟ್ ಸೀದಾ ನಾನ್ ನೀನು ಬುಕ್ ಆಗ. ಏನಕ್ಕೆ? ಯಾರು ನೀನ್ ಬೈಕಾಗೆ? ನಾ ಹೇಳ್ತಾರ ಬೈಕಾಗ್ರಿ. ಬೈ ದಾರಿ ಬಿಡಿ ಬೈ, ನಾವ್ ಹೋಗ್ಬೇಕು. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್.
40 ಹಾಕಿದ್ದಾನೆ ಸೀದಾ. ಏನಪ್ಪ ಡೈರೆಕ್ಟ್ ಕವಲೇದುರ್ಗ ಆಗಿನಿ ಆಲ್ರೆಡಿ. ಇದ್ಯಾವುದು ಕಬಡ್ಡಿ ತೀರ್ಥಹಳ್ಳಿಯಿಂದ 18, ಕುಪ್ಪಳ್ಳಿಯಿಂದ ಗೊತ್ತಿಲ್ಲ. ಚೆನ್ನಾಗಿತ್ತಲ್ಲ ಸೀದಾ ಅಲ್ಲಿ ಪಲಾವ್. ಹ್ಮ್ ಆದ್ರೂ ಡುಮ್ಮ ನಿನ್ನ ಬಿಟ್ಟಿಂದ್ವಿ ನೀನ್ ಈ ರೇಂಜ್ ಡೈರೆಕ್ಟ್ ಮಾಡಬಾರ್ದು. ನನ್ ಮೇಲೆ ಆಣೆ ಇಟ್ಟಳು. ಬೆಳಗ್ಗೆನೆ ಹಂಡಗಟ್ಲೆ ತಿನ್ನೋದು, ಹಂದಿ ತರ ತೇಗೋದು. ಆದ್ರೂ ಸೆಕೆಂಡ್ ಪೀಸ್ ನಮ್ಮ ಹತ್ರ ಡಿಎಲ್ ಇದ್ದಾಗ ಇಷ್ಟು ದೂರ ಬಂದಿವಿ ಅಂದ್ರೆ ಗಾಡಿದು ನೋಡಿ, ಗಾಡಿ ಸಿಕ್ತಾ ಸಾಕು. ಅದ್ ಹೆಂಗೆ 2 ಪಲ್ಸರ್ 150 ಒಂದು ಸ್ಪೆಂಡ್ರು. ಗಾಡಿ ನಿಜಾಲೇ ಮಟ್ಟಿ ಕುತ್ಕೊಳಕ್ಕೆ ಇಲ್ಲ ಅರ್ಧ ಗಂಟೆ ಅಷ್ಟಿಂದ ಕಂಫರ್ಟ್ ಝೋನ್ ಬಂದ್ಬಿಟ್ಟ. ನಾನು ಸಿದ್ಧ ಆರಾಮಾಗಿ ಆದ್ರೆ ಮಕ್ಕಳ ನಿಮ್ಗೆ ಎಷ್ಟು ಅರ್ಧ ಗಂಟೆ ಕಾಲಿದ್. ನಾನು ಸೀಟಿ ಮುಂದೆ ಹೋಗಿದ್ದು. ನನ್ ಗಾಡಿ ಅವಾಗೆ ಸತ್ತೋಗಿತ್ತು, ಎದ್ದಳ್ಳೇ ಇಲ್ಲ ಮತ್ತೆ. ಅವ ಶೋಕಿ ಜೋಶು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಬಹುಮನ್ಸ್ಕೊಂಡು ಹೋಗ್ಬೇಕು. ಅದೇ ಆತರ ಇಷ್ಟೊಂದು 6 ವರ್ಷ ಆದ್ ಬಂದು ಇಲ್ಲಿ ಈ ಕಡೆ ಬೈಕರ್ ಬಂದು ಒಬ್ರ ಹತ್ರ ಡಿಎಲ್ ಇರ್ಲಿಲ್ಲ, ಪೊಲೀಸ್ ಹತ್ರ ಸಿಕ್ಕಿದ್ರೆ ತೋಪ್ನಿ ಕಾಲು. ಆದ್ರೂ ಮನ್ಯಾಗ ಅದ್ ಹೆಂಗ್ ಬಿಟ್ರು ಇಲ್ಲಿ ಅವಾಗ. ಎಲ್ಲಿ ಮನೆಗೆ ನಾನ್ ಬಸ್ ಹೋಗಿ ನೀನ್ ಬಸ್ ಹೋಗ್ತೀನಿ ಅಂತಂದೆ, ನಾನ್ ಮನೆಗೆ ಡೈರೆಕ್ಟ್ ಹೋಗ್ಬಿಡ್ತೀನಿ ಅನ್ನಲ್ಲ. ಸೀದಾ ನೀನೇನ್ ಹೇಳಿದ್ದೆ? ಓ ಕರೆಕ್ಟ್ ಆಮೇಲೆ ತಗೊಳಕ್ಕಂಟಲ್ಲ ನಿಮ್ಮ ಅಮ್ಮನ ನಕ್ಕ ಫೋನ್ ಮಾಡಿದಾಗ. ಯಾಕೆ ಏನಂತ ಏ ಇವ್ನಿಗೆ ಫೋನ್ ಮಾಡಾರ ಎತ್ತಿಲ್ಲ, ಒಂದ್ ಗಾಯಿ ನನಗೆ ಫೋನ್ ಮಾಡಿದ್ರು. ನಾನ್ ತಡ್ರಂಟಿ ಮುಂದ್ಕೊಂಟಾನೆ ಅಂತಂದೆ. ನಾನು ಅರ್ಧ ಮೆಚುರಿಟಿ ನಾನ್ ಬಿಡು ಮೋಸ್ಟ್ಲಿ ಗಾಯ ಬೈಕ ಹೋಗ್ತೀವಿ ಅಂತ ಬಂದ ಅಂದ್ರೆ ಇವನ್ ಬಸ್ಸಾಗೆ. ನೀನು ಬಸ್ ಅಂತ ಕಲ್ಸಿದ್ದ ಬಂದ ಅಜ್ಜ ಕಣ್ಣಿಡ್ಬಿಟ್ಟು ಮುಂಚೆನೆ ನೀವು ನಾನು ಬಸ್ ಹೋಗ್ತೀವಿ ಅಲ್ಲಿಂದ ತೀರ್ಥಹಳ್ಳಿ ಬೈಕ್ ಫ್ರೆಂಡ್ಸ್ ಬರ್ತಾರಾ? ನೀವು ಇಲ್ಲಿಂದ ಹೋಗಿರ್ಲಿ ನನಗೆ ಗೊತ್ತೈತೆ. ಏನಂದೆ ಇನ್ನೊಂದ್ಸಲ ಹೇಳು. ನೀನ್ next level ಗುರು. ಅಲ್ಲ ದಾವಣಗೆರೆ ಮಂಗಳೂರು ಈಗ ಟ್ರೈನ್ ಬಿಟ್ಟಾರ, ಇವ್ನು ಅವಾಗ್ಲೇ ಶಿವಮೊಗ್ಗಕ್ಕೆ. ಅನ್ಕೊಂಡೆ ದುರ್ಗಕ್ಕೆ ಬರ್ತಲ್ಲ, ಹಂಗೆ ಶಿವಮೊಗ್ಗ ಇರುತ್ತೆ ಬಿಡು ನಮ್ಮ ಅಪ್ಪ ಅಂದಿತ್ತು. ಆಮೇಲೆ ಬಸ್ಸಲ್ಲಿ ಬಿಡಿಯಲ್ ತಂದಿರಾ ಹೆಂಗಾರ ಐತಾ ಅಂತ. ಐತೈತಿ ಕಾರ್ ಓಡಿಸ್ತಾರ, ನೀನು ನಿಂಡಿಯಲ್ಲಿ ಇರ್ಬೇಕು. ಕೇಳಲ್ಲಮ್ಮ. ಸೈಡಿಗೆ ಕುಂತಾರ ಕುಂತಾರ ಡಿಎಲ್ ಕೇಳಲ್ಲ. ಪ್ರತಿ ಸರಿ ಬಂದಾಗಲೂ ಕನ್ಸ್ಟ್ರಕ್ಷನ್ ಫ್ಲೇವರ್ ಮಾಡತಾರ. ಅಲ್ಲ ಮತ್ತೆ ನೋಡಕ ಡ್ರೈವರ್ ಅಲ್ಲ ಸ್ಮಾಲ್ ಡಿಸ್ಟೆನ್ಸ್. ಜೀವನದ ಎಕ್ಸಾಮ್ ಇರ್ಬೇಕಾದ್ರೆ ಜಲ್ದಿ ಎದ್ದೇಳ್ತಾರೆ ನೀವು. ಅವತ್ ನಾನು ಸಿದ್ಧ ನೀನು ಹೋಗ್ಬೇಕಾದ್ರೆ 3 ಗಂಟೆಗೆ ಹಿಂಗೆ ರಾಜವರೇಶ್ವರಿಗೆ 4 ಗಂಟೆ ಫೋನ್ 4:04 ಫೋನ್ ಮಾಡ್ತೀನಿ. ಫೋನ್ ಮಾಡ್ತೀನಿ ಅಂತಿದ್ದ ಮಕ್ಕಳಿಗೆ ಆರಾಮಾಗಿ ಅದಕ್ಕಿಂತ ಮುಂಚೆ ಫೋನ್ ಮಾಡಿ ಅಂದಿ ವಿಧಾನ ಬಿದ್ಕೊಂಡ ನಿನ್ನ ಅಪ್ಪ. ಇವತ್ತು ಫೋನ್ ಮಾಡಿದಾಗ ಎಷ್ಟೊತ್ತಿಗೆ ಮಕ್ಕಂಡಿದ್ದಪ್ಪ? ನಾನು ಕರೆಕ್ಟ್ ಎಷ್ಟು ಗಂಟೆಗೆ ಇವತ್ತು 6 ಮಕ್ಕಳಿಗೆ 6 ಗಂಟೆಗೆ ಇದ್ದಿದ್ದೆ. ನಾಚಿಕೆ ಆಗಲ್ಲ, ಮನಮರಿದಿಲ್ಲ. ಮತ್ತೆ ಫೋನ್ ಎಷ್ಟು 2 ಸರಿ ಮಾಡಿದ್ ನಾನು. ಫೋನ್ ನೋಡಕ್ಕೆ ಫುಲ್ ಕಾತುಕ್ ಕಾದಿಯ ಕಂಜಾಂಜಲೇಶನ್ ಬದ. ಸರಿ ಗುರು, ಆತ್ ಗುರು. ಆಯ್ತು ಬಿಡೋಗ್ರು, ಅನಕ್ಷರಸ್ಥರು ನಾವೆಲ್ಲ. ಪಕ್ಕ